ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಅವಧಿಯಲ್ಲಿ ಸ್ಟಾರ್ಟಿಂಗ್ ಇಂದನೂ ನೆಕ್ಸ್ಟ್ ಲೆವೆಲ್ಗೆ ಏನಾದ್ರು ಪ್ರಯತ್ನ ಪಡಬೇಕು ಅನ್ನೋದಿತ್ತ, ಅಥವಾ ಮಧ್ಯದಲ್ಲಿ 4 ವರ್ಷ ಕಳೆದ್ಮೇಲೆ 6 ವರ್ಷ ಕಳೆದ್ಮೇಲೆ ಅವಾಗ ಟ್ರಿಗರ್ ಆಯ್ತಾ, ಹೇಗೆ? ಸ್ಟಾರ್ಟಿಂಗ್ ಏನಿದ್ದಿದ್ದಿಲ್ಲ ನನಗೆ. ನಾನು ಪೊಲೀಸ್ ಕಾನ್ಸ್ಟೇಬಲ್ ಆದಾಗ ನನಗೆ ಒಂಥರ ಎಷ್ಟು ಖುಷಿ ಆಗಿದ್ದೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದ್ದು. ಜಿಲ್ಲಾಧಿಕಾರಿ ಪೋಸ್ಟ್ ಸಿಕ್ಕಂಗೆ ನನಗೆ ಖುಷಿ ಆಗಿಬಿಟ್ಟಿತ್ತು ಪೊಲೀಸ್ ಕಾನ್ಸ್ಟೇಬಲ್ ಆದ ತಕ್ಷಣ. ಅವಾಗ ಅಲ್ಲಿಗೆ ಸಾಕಂತ ನಾನು ಬಿಟ್ಟಿದ್ದೆ, ಏನೋ ಓದೋದು ಅದು ಇದು ಏನಿಲ್ಲ. 3 years ಸರ್ವಿಸ್ ಆದ ತಕ್ಷಣ ಏನಾಯ್ತು, ಪೊಲೀಸ್ದಲ್ಲಿ ಇದ್ಕೊಂಡೇ ನಾನು ಓದ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಯಾರೋ ಒಬ್ರು PSI ಜೊತೆ ಸಣ್ಣ ಗಲಾಟೆಗೆ, ಅದರಿಂದ ಏನಾಯ್ತು, ನಾನು PSI ಮಾಡೋಣ ಅಂತ ಅವ್ರಿಗೆ ನಾನಿಲ್ಲ, ನೀವು PSI ಇದ್ರೆ ಅಂತ ಇಷ್ಟು ದಬ್ಬಾಳಿಕೆ ಮಾಡಬೇಡಿ, ನಾನು PSI ಆಗ್ತೀನಿ ಅಂತ ಹೀಗಂದೆ. ಅವಾಗ ಅಂದಾಗ ನಂದೇನೋ ಡಿಗ್ರಿ ಮುಗಿದಿಲ್ಲ. ಆಗ ಅನಿಸ್ತಾ ಇಲ್ಲ ಡಿಗ್ರಿ ಮಾಡೋಣ ಅಂತ ಹೇಳಿ ನನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ. ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ ಡಿಗ್ರಿ ಎಕ್ಸ್ಟರ್ನಲ್ ಡಿಗ್ರಿ ತಗೊಂಡೆ. ಜಾಬ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ಹೇಮಂತ್ ನಿಂಬಾಳ್ಕರ್ ಸಾಹೇಬರು SP ಇದ್ರು, ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಓದಕ್ಕದು. ನೆಕ್ಸ್ಟ್ PDO ನಾನು ಅದಾದ ನಂತರ ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಕೆಲಸಕ್ಕೆ ಜಾಯ್ನ್ ಆದೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಈ ಬುಕ್ಸ್ ಬರೆಯೋಕೆ ಒಂದು ನಂದು ಹಾಬಿ. ಆಕ್ಚುಲಿ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗೆ ಫೈನಲ್ ಇಯರ್ಗೆ ಸಂಬಂಧಪಟ್ಟಂತ ಪುಸ್ತಕ ಬರೆದಿದ್ದೆ, ಆಧುನಿಕ ಭಾರತದ ಇತಿಹಾಸ ಅಂತ. ಅಲ್ಲಿ ಅವಕಾಶ ಇದ್ದಿದ್ದಿಲ್ಲ ಗುಪ್ತಚರ ಇಲಾಖೆಯಲ್ಲಿ, ಹಂಗಾಗಿ PDO ಎಕ್ಸಾಮ್ ಕಾಲ್ ಮಾಡಿದ್ರು. ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಜಾಯ್ನ್ ಆದೆ PDO. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.